ಏನಿತ್ತು ಅದು ಕಿರಾಯಿ ಬೇರೆದಾರಿಗೆ ಹೋಗ್ತದೆ, ರೆಂಟ್ ಬೇರೆದಾರಿಗೆ ಹೋಗ್ತದೆ ಅಂತಿತ್ತು. ಅದಕ್ಕೆ ಅದನ್ನ ಓಪನ್ ಮಾಡ್ಲಿಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಹೌದಾ, ನಾವು ನೋಟಿಸ್ ಕೊಟ್ಟಿರೋದನ್ನ ಕ್ಲೋಸ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಟೈಮ್ ಬೇಕಾಗ್ತದೆ. ಸೊ ನಾಳೆ ನಿಮಗೆ ನಾವು ಶಾಪ್ಸ್ ಓಪನ್ ಮಾಡಿ ಕೊಡ್ತೀವಿ. ಇವತ್ತು ಒಂದಿನ ಟೈಮ್ ಕೇಳ್ತಾ ಇದ್ದೀವಿ ಅಷ್ಟೇ. ಇವತ್ತು ಒಂದಿನ ಏನಿಲ್ಲ, ಯಾವ ಆಗೋದಿಲ್ಲ, ಏನೋ ಡಿಸೈಡ್ ಈಗ ಒಂದು ನಾಳೆಗೆ ಎನಿ ಕಂಡೀಷನ್ ತೆಗಿತೀವಿ ಅಂತ ಭರವಸೆ ಕೊಡ್ರಿ. ನಾಳೆ ಓಪನ್ ಮಾಡ್ತೀವಿ ಸರ್. ಹೈಕೋರ್ಟಿಂದ ನಮಗೆ ಡೈರೆಕ್ಷನ್ ಇದೆ ಏನಂತ ಫ್ಲಾಗ್ಸ್ ರಿಮೂವಲ್ ಮಾಡ್ಲಿಕ್ಕೆ. ಹೌದಾ, 15 days ನಾವು ಟೈಮ್ ಕೊಟ್ಟಿದ್ರು. ಸೊ ಅದನ್ನು ಕೂಡ ನಾವು ನೆಕ್ಸ್ಟ್ 3-4 days ಅಲ್ಲಿ ಫ್ಲಾಗ್ ಕೂಡ ರಿಮೂವ್ ಮಾಡ್ತೀವಿ. ಹೌದಾ, ಮೇನ್ ಪಾರ್ಟಿಗೆ ಯಾರು ಸಿಗಲ್ಲ. ನಮ್ಮ ಪ್ರಮುಖ ಬೇಡಿಕೆ 10 ಗುಂಟೆ 8 ಆಣೆ ಆಸ್ತಿ ರದ್ದು ಮಾಡೋದು ಯಾವಾಗ. ಆ ವಿಷಯ ಸಂಬಂಧಪಟ್ಟಂಗೆ ತಾವು RC ಅವರಿಗೆ ಮೆಮೊರಂಡಮ್ ಕೊಡ್ತೀನಿ ಅಂತ ಹೇಳಿದ್ರಿ. ಹೌದಾ, ಈಗ ನಮ್ಮ ಆದೇಶವನ್ನ ರದ್ದು ಮಾಡ್ಲಿಕ್ಕೆ RC ಅವರಿಗೆ ಅಧಿಕಾರ ಇರ್ತದೆ. ತಾವು ಏನು ಮನವಿ ಇವತ್ತು ಕೊಡ್ತಾ ಇದ್ರೆ ನಾನೇ ಇವತ್ತು ಹೋಗಿ RC ಮೇಡಮ್ಗೆ ಕೊಟ್ಟು ಬರ್ತೀನಿ. ಹೌದಾ, RC ನಮ್ಮ ಆದೇಶವನ್ನ ರದ್ದು ಮಾಡ್ಲಿಕ್ಕೆ ಆದೇಶ ಅಧಿಕಾರ ಇರೋದು RC ಅವರಿಗೆ ಇರ್ತದೆ. ಅದನ್ನ ತಾವೇನು ಇವತ್ತು ಮೆಮೊರಂಡಮ್ ಕೊಡ್ತೀರಾ, ಇವತ್ತು ಹೋಗಿ RC ಆಫೀಸ್ಗೆ ಸಬ್ಮಿಟ್ ಮಾಡಿ ಬರ್ತೀನಿ. ಯಾವ ಆಧಾರದ ಮೇಲೆ ಅವರಿಗೆ ಆದೇಶ ಪರಿಶೀಲಿಸಿ ಆದೇಶ ಮಾಡಿದಿರ? ಬಹಳ ಮುಖ್ಯವಾದ ಅಂಶ 10 ಎಕರ್ 8 ಗುಂಟೆ 10 ಎಕರ್ 8 ಗುಂಟೆ ಅಲ್ಲಲ್ಲ 8 ಗುಂಟೆ ಟೋಟಲ್ ಪ್ರಾಪರ್ಟಿ 10 ಗುಂಟೆ 8 ಆಣೆ ಒಂದು ಸಮಾಜಕ್ಕೆ, ಇನ್ನೊಂದು 10 ಗುಂಟೆ 8 ಆಣೆ ಒಂದು ಸಮಾಜಕ್ಕೆ. ಇದು ಎಲ್ಲಿಂದ ಬಂತು? ನಾವು ಅರ್ಜಿನೇ ಕೊಟ್ಟಿಲ್ಲ. ಇದು ಎಲ್ಲಾ ಸಂಘಟನೆಗಳು ಇರ್ತಾರೆ. ಅದನ್ನ ರದ್ದು ಮಾಡ್ಲಿಕ್ಕೆ ರದ್ದು ಮಾಡಿದ್ರೆ ಸಮಸ್ಯೆ ಬಗೆಹರಿತದೆ. ಆಮೇಲೆ ಇದೇನು ದಿವಸ ಟೆನ್ಷನ್ ಅದಲ್ಲ, ಇದು ಅಲ್ಲೇ ನಿಂದಿರ್ತದೆ. ಅದಾದ್ಮೇಲೆ ಯಾರ್ದೇನು ಏನು ಅದು ಕೋರ್ಟಲ್ಲಿ ಏನಿತ್ತು ಅಂತ ಕೋರ್ಟ್ ಹೇಳಿ, ಕೋರ್ಟ್ ಆದೇಶ ನಾವೆಲ್ಲರೂ ತಲೆಬಾಗ್ತೀವಿ. ಯಾಕ್ರಿ ಕೋರ್ಟ್ ಆದೇಶ ಹೇಳದ ಫ್ಲಾಗ್ ತೆಗೀರಿ ಅಂತ 15 ದಿವಸ ತೆಗೀರಿ ಅಂತ ಹೇಳ್ಯಾರ. 15 ದಿವಸ ಮುಗೀತು, 25 ದಿವಸ ಆಯ್ತು. ಯಾಕೆ